ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಾಪಲ್ಲಿ ಒಂದು ಪಾಟ್ ಇತ್ತಲ್ಲ, ಅದ್ರದ್ದು ಪ್ಲಾಂಟ್ ಇಲ್ಲಿದೆ ನೋಡಿ. ಅಂಡ್ ಇದು ಪೂರ ಹೊಡೆದೋಗ್ಬಿಡಿದೆ. ಹೇಳ್ಬಿಟ್ರು ಗೈಸ್, ಹೇಳ್ಬಿಟ್ರು ಏನು ನೋಡಿ. ಯಶನು ಸಿಕ್ಬಿಟ್ಲು ನಮ್ಗೆ, ಯಶನು ಸಿಕ್ಕಿದ್ಲು ನೋಡಿ ಅಲ್ಲಿ ಯಶು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಾವಿಗೆ ಕೇಳ್ತಿದ್ದಲ್ಲ, ಪೋಕೋ ಪೋಕೋಗೆ ನೋಡಲ್ಲಿ. ಸೈಡಿಗೂ ಮಾಡ್ತೀವಿ. ಇವತ್ತು ನಮ್ಮನೇಲಿ ಈಗ ಬೆಳಗ್ಗೆ 7 ಗಂಟೆಗೆ ನಾನೆದ್ದು ಪೂಜೆ ಮಾಡಾಯಿತು. ಆ್ಯಂಡ್ ಇವತ್ತು ಅದಕ್ಕೆ ಆಫೀಸ್ ಇರೋದ್ರಿಂದ ಎಲ್ಲ ಬೇಗ ಪೂಜೆ ಮಾಡಿದ್ರು. ಇವಾಗ ಬಿಸಿಬೇಳೆಬಾತ್ ಮಾಡಿದ್ದಾರೆ. ಯೂಶ್ವಲಿ ನಾನು ಜಿಮ್ಗೆ ಹೋಗ್ಬೇಕಾದ್ರೆ ಏನೂ ಬ್ರೇಕ್ಫಾಸ್ಟ್ ಎಲ್ಲ ತಿನ್ನಲ್ಲ, ಬಟ್ ಇವತ್ತು ಅಮ್ಮ ತಿನ್ನು ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಇವತ್ತು ಬಿಸಿಬೇಳೆಬಾತ್ ಗೈಸ್, ನಮ್ಮಲ್ಲಿ ಬಿಸಿಬೇಳೆಬಾತು, ಸ್ವೀಟ್ ಪೊಂಗಲ್ಲು ಮತ್ತು ಪಾಯಸ ಮಾಡಿದ್ದಾರೆ. ಯಾಗೈಸ್ ಇವಾಗ ತಿನ್ನೋಣ. ಸೊ ಗೈಸ್, ಈ ಪ್ಲೇಟ್ ನಂದು, ಇದು ಬಿಸಿಬೇಳೆಬಾತ್ ತಿಂತಾ ಇರೋದು. ಸೊ ಗೈಸ್, ನಾನಿವಾಗ ಜಿಮ್ಮಿಗೆ ಬಂದಿದ್ದೀನಿ. 1 ಅವರ್ ಲೇಟಾಗಿ ಬಂದಿದ್ದೀನಿ ಗೈಸ್ ಜಿಮ್ಮಿಗೆ. ನಮ್ಮ ಟ್ರೈನರ್ಗೆ ಹೇಳ್ಬಿಟ್ಟು. ಸೊ ಈ ಕಡೆ ಕಾಲಿನ ಕಡೆ ಎಲ್ಲ ವರ್ಕೌಟ್ ಮಾಡ್ತವ್ರೆ. ಸೊ ಇವಾಗ ನಾನು ಹೋಗಿ ವರ್ಕೌಟ್ ಮಾಡಬೇಕು. 3 ದಿನ ಆದಮೇಲೆ ನಮ್ಮ ಜಿಮ್ಮಿಗೆ ಬಂದಿದ್ದೀನಿ. ಸೊ ಲೆಟ್ಸ್ ಗೋ. ಜಿಮ್ ಮುಗಿಸ್ಕೊಂಡು ಇವಾಗ ಸೂಶಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೀನು ವೆಯ್ಟ್ ಮಾಡ್ತಾಯಿದ್ದೀನಿ, ಸೂಶಿ ಬಂದಿಲ್ಲ ನೋಡಿ. ಇಲ್ಲಿ ಗೋಡೆ ಮೇಲೆ ಏನೇನು ಇಟ್ಟಿದ್ದಾರೆ, ಯು ಆರ್ ವಾಟ್ ಯು ಈಟ್, ವಿ ಆರ್ ಡೈಲಿ ಸೂಶಿ. ಆ್ಯಂಡ್ ಇಲ್ಲೇನೋ ಇದೆ ನೋಡಿ, ಇಫ್ ಲವಿಂಗ್ ಡೈಲಿ sushi is wrong, I don't want to be right. This is so me. ಸೊ ಗೈಸ್, ಫೈನಲಿ sushi ಬಂದಿದೆ. ನಾನು ಮೈನಸ್ ಬೇಡ ಅಂತ ಹೇಳೋದು ಮರ್ತೋಯ್ತು. ಸೊ ಇವಾಗ ಅದನ್ನು ತೆಗೆದು ತಿನ್ನಬೇಕು. ಆ್ಯಂಡ್ ಲಾಸ್ಟ್ ಟೈಮು ಇದು ವಸಾಬಿ ಗೈಸ್, ವಸಾಬಿ ಅಂತ ಹೇಳಿಲ್ಲ ಅಂತ ಎಲ್ಲ ಅದೇನು ಅಷ್ಟು ಗೊತ್ತಿಲ್ವಾ ಸೂಶಿ ತಿಂತೀರಾ ಅಂತೆಲ್ಲ ಕಮೆಂಟ್ ಹಾಕಿದ್ರು ಯಾರೋ. ಸೊ ಗೈಸ್, ಫೈನಲಿ ರಾಮೆನ್ ಕೂಡ ಬಂತು. ಇವಾಗ ತಿನ್ನಬೇಕು. ಅಯ್ಯೋ, ಮಶ್ರೂಮ್ ತೆಗೆ ಕೇಳೋದು ಮರ್ತೇ ಹೋಯ್ತು ಗೈಸ್. ಫೈನಲಿ ನಾನು ಮನೆಗೆ ಬಂದೆ. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬಂದಿದ್ದಾಳೆ. ಸೊ ಇವಾಗ ಅವಳಿಗೆ ಊಟ ಕೊಟ್ಟಿದ್ದೀನಿ. ಅವಳು ಊಟ ಮಾಡ್ಬೇಕು ಇವಾಗ. ಆ್ಯಂಡ್ ನನಗೋಸ್ಕರ ನೋಡಿ ಸ್ವೀಟ್ ಎಲ್ಲ ತಂದಿದ್ದಾಳೆ. ಎಷ್ಟು ಒಳ್ಳೆ ಫ್ರೆಂಡ್ ನೋಡಿ. ನೀವು ಹಿಂಗೆಲ್ಲ ಮಾಡಿ ಗೈಸ್ ನಿಮ್ಮ ಫ್ರೆಂಡ್ಸಿಗೆ. ಏನಾಯ್ತಾನ. ಸೊ ಗೈಸ್, ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನಮ್ಮ ಅಣ್ಣ ಎಲ್ಲಿ ಎತ್ಕೊಂಡು ಖಾಲಿ ಮಾಡಿಬಿಡ್ತಾನೆ, ಆಮೇಲೆ ಗೊತ್ತಾಗಲ್ಲ ಏನೇನು ತಂದಿದ್ಲು ಅಂತ. ಅದಕ್ಕೆ ಸೊ ಇದೊಂದು ಸ್ವೀಟ್ಸ್ ಬಾಕ್ಸ್ ತಂದಿದ್ದಾಳೆ ನೋಡಿ. ಆ್ಯಂಡ್ 1 ಬಾಕ್ಸ್ ಏನಂತಾರೆ ಇದು ಜಾಮೂನ್ ರೈಟ್, ಜಾಮೂನ್ ತೊಗೊಂಡಿದ್ದಾಳೆ. ಆ್ಯಂಡ್ ಇದು ನನಗೆ ಫೇವ್ರೆಟ್ ಗೈಸ್. इसको क्या बोलते हैं, नाम ही याद नहीं आ रहा है मुझे. हाँ, रसमलाई गೈಸ್. ಇದು ನಾನು ತುಂಬ ತಿಂತಿದ್ದೆ ಒಂದು ಟೈಮಲ್ಲಿ. ಸೊ ಇದನ್ನು ಫ್ರಿಡ್ಜಿಗೆ ಇಡೋಣ, ಆಮೇಲೆ ತಿನ್ನೋಣ. ಅಪ್ಪಾಜಿ, ನನ್ನ ಫ್ರೆಂಡ್ ಸ್ವೀಟ್ ತಂದಿದ್ದಾಳೆ, ಆಮೇಲೆ ಇಟ್ಕೊಂಡು ತಿಂದ್ರಿ ಎಲ್ಲರೂ. ಗೈಸ್ ನೋಡಿ, ಸಣ್ಣ ಆಗ್ಬಿಟ್ಟು ಜಾದು ಆಗ್ಬಿಟ್ಟಿದ್ದೀನಿ. ಏನು ಬಟ್ಟೆ ಹಾಕೋರು ಜಾದು ಮೇಲೆ ಕಡೆ ಹಾಕ್ತಂಗೆ ಕಾಣಿಸುತ್ತೆ. ಏನೋ ತನಿಷಾ, ಪೂರಾ ಜಾದು ಲಗ್ ರही है. दिखा दो पूरा एक राउंड घूम लूंगी. जादू. फिर से और एक टर्न. कोई कैप नहीं है बस. और एक टर्न करो, जादू. आप रात में घूम सकते हो ऐसे. रात में घूम सकते हो. चलो ये क्या हो गया, ये ऊपर. अरे निकल क्या गया. दिल में पत्थर रख के मैंने क्या ब्रेकअप कर लिया. क्या सॉन्ग है वो, बहुत अच्छा लगा. अरे ब्रेकअप सॉन्ग है, ब्रेकअप सॉन्ग. मैंने मुंह पे मेकअप कर लिया. अरे आप ऐसे हिंदी बोलो, मैं भी भूल जाऊंगी कुछ. अच्छा लग रहा है पर चलेगा. सुंदर हो, ब्यूटी क्वीन. ऐसा लग रहा है कि मैं क्या बोलते हैं मतलब क्या बोलते हैं. बस आपका हिंदी यही स्टॉप. आप बोलो वो क्या बोलते हैं, मुझे वो दिमाग में नहीं आ रहा है बोलने के लिए. आप कन्नड़ में ट्राई करो. क्या बोलते हैं, मतलब क्या बोलते हैं. ये मूवी में वियर्ड कैरेक्टर्स रहते हैं ना, जो बहुत अजीब कपड़े पहन के आते हैं. मतलब बहुत लूज वाला, मतलब कॉमेडी कैरेक्टर्स होते हैं. भूत नहीं. कैमरा ऑफ किया तो मैं पहन के दिखा सकती हूँ. बस ब्लैक ही पहनो आप. हमेशा ऐसे ही होता है, मतलब
लास्ट टाइम ब्लैक ही पहना होता है। लास्ट टाइम भी तुम्हें कन्नड़ में क्या 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 आता है? ಸ್ವಲ್ಪ ಕನ್ನಡ ಸ್ವಲ್ಪ ಕನ್ನಡ ಬರ್ತಾ ಬರುತ್ತೆ ಬರುತ್ತೆ. ಬರುತ್ತೆ What else? ಅಂಡ್ ಊಟ ಆಯ್ತಾ? Okay. How do you greet people when you see in the vlog? ನಮಸ್ಕಾರ ಗೈಸ್, ಧನುಶ್ರೀ को सब्सक्राइब ಮಾಡಿ. गाइस ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾಳೆ गाइस ಇವಳು. अभी कितना साल का तुम? 18 है ना? ऐसे मत बोलो यार. 19 नहीं 20 ಗೈಸ್ 19 ವರ್ಷದ ಹುಡುಗಿ ನೋಡಿ ಕ್ಯೂಟ್ ಇದೆ. ಕ್ಯೂಟ್ ಅವಾಗಲೇ ಸೆಕೆಂಡ್ ಟೇಕ್ ತಗಸ್ಕೊಂಡಿದ್ದಾಳೆ, ಕ್ಯೂಟಾಗಿ ಕಾಣಿಸಿಲ್ಲ ಅಂತ ಏನೋ. ಆ ಬಟ್ಟೆಲಿ ನಂಗೆ ಕಂಫರ್ಟಬಲ್ ಆಗಲಿಲ್ಲ ಅಂತ ಬಟ್ಟೆ ಚೇಂಜ್ ಮಾಡಿದೆ. ಆ್ಯಂಡ್ ಅವಳು ಬೇರೆ ಯಾವುದು ಬೇಡ, ಇದರಲ್ಲೇ ಮ್ಯಾನೇಜ್ ಮಾಡ್ತೀನಿ ಎಲ್ಲ. ಸೊ ಹಾಗಾಗಿ ಇವಾಗ ಅಯ್ಯೋ ಆಟೋ ಇಲ್ಲೇ ಅಂತ ಹೇಳಿದ್ರು, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಐ ಥಿಂಕ್ ಅಲ್ಲಿ ನಿಲ್ಸಿರ್ಬೇಕು, ಅದು ಇನ್ನೊಂದು ಅಪಾರ್ಟ್ಮೆಂಟ್ ಹತ್ರ. ಸೊ ಇವಾಗ ಫೋನ್ ಮಾಡಿ ಹೇಳಬೇಕು, ನೋಡೋಣ ಇರ್ರಿ. ಮಂತ್ರಿ ಮಾಲ್ ರೀಚ್ ಆದ್ವಿ. ಆ್ಯಂಡ್ ನನಗೆ ತುಂಬ ಹಿಂದಿ ವರ್ಡ್ಸ್ಗಳು ಗೊತ್ತಾಗ್ತಿಲ್ಲ ಅವಳ ಜೊತೆ ಮಾತಾಡೋದಕ್ಕೆ. ಅವಳು ಏನೇನೋ ಹೇಳ್ಕೊಡ್ತಾವಳು ನನಗೆ, ನಾನೇನೇನೋ ಹೇಳ್ಕೊಡ್ತೀನಿ ಅವಳು ಕನ್ನಡದಲ್ಲಿ. ಸರಿಯಾಗಿ ನಾವಿಬ್ಬರು ಕತೆ ಇವತ್ತು. ಸೊ ಗೈಸ್ ನಮ್ಮ ಹುಡುಗಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು HMಗೆ ಹೇಳ್ಕೊಂಬಂದ್ಲು, H&Mಗೆ. ಸೊ ನಾನು ಅವಳು ಒಂದೇ ಥರ ಪ್ಯಾಂಟ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀವಿ. ಸೊ ನನಗಂತೂ ಇದೇ ಆಗ್ಬಿಟ್ಟಿದೆ ಗೈಸ್, ಇಲ್ಲಿ ಬಂದಾಗಲೆಲ್ಲ ತೊಗೊಳ್ಳೋದು H&Mಲ್ಲಿ. ಅವ್ರಿಗೆ ಒಳ್ಳೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ ನಾನು. H&Mಲ್ಲಿ ಶಾಪಿಂಗ್ ಮಾಡಿ ಫೈನಲಿ ಇವಾಗ ಇಲ್ಲಿ ಮೇಡಮ್ಗೆ ನೀಲ್ಸ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಏನು ಹಾಂ बहुत अच्छे से आ रहे हैं, मतलब चमक रहे हो. तो ಮೊನ್ನೆ ನಾನು ನನ್ನ ರಿಲೇಟಿವ್ ಗೃಹ ಪ್ರವೇಶಕ್ಕೆ ಹೋಗಿದ್ನಲ್ಲ, ಅವಾಗ ಒಂದು ಅಜಗಜಾಂತರ ಆಗಿದೆ ನನ್ನ ಶಾಪಲ್ಲಿ. ಏನಪ್ಪ ಅಂದರೆ ಒಬ್ಬರು ಕ್ಲೈಂಟ್ ಬೀಳಿಸ್ಬಿಟ್ಟಿದ್ದಾರೆ. ಸೊ ನಮ್ಮ ಶಾಪಲ್ಲಿ ಒಂದು ಪಾಟ್ ಇತ್ತಲ್ಲ, ಸೊ ಅದು 8000 ಸಮಥಿಂಗ್ ಏನೋ ಕೊಟ್ಟು ತಂದಿದ್ದು. ಸೊ ಅದ್ರದ್ದು ಪ್ಲ್ಯಾಂಟ್ ಇಲ್ಲಿದೆ ನೋಡಿ. ಆ್ಯಂಡ್ ಇದು ಪೂರ ಹೊಡೆದೋಗ್ಬಿಟ್ಟಿದೆ. ಸೊ ಹಿಂಗಾಗಿದೆ. ಇದು ಸಖತ್ತು ಅಂದರೆ ಕ್ಯಾಮ್ರಾ ಇಸ್ ನಾಟ್ ಮೇಕಿಂಗ್ ದ ಜಸ್ಟಿಸ್, ಬಟ್ ಇಟ್ಸ್ ಅ ವೆರಿ ಗುಡ್ ಪೀಸ್. ಬಟ್ ಬೇಗ ಹೊಡೆದೋಗ್ಬಿಡ್ತದೆ, ಹೊಟ್ಟೆ ಉರಿತದೆ. ಸಖತ್ ಇಷ್ಟಪಟ್ಟು ತಂದಿದ್ದು. ಬಹುತ್ ಹೆವಿ ಹೇನಾ. ಫೈನಲಿ ಈ ಸುಂದರವಾದ ಹುಡುಗಿಯ ನೀಲ್ಸ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಬಂದು ಮಾಡಿಸ್ಕೊಳ್ಳಿ ನಮ್ಮ ಶಾಪ್ಗೆ. ನನಗೂ ಹೇಳಿ ಸಾಕಾಯಿತು. ಅಚ್ಚಲಾಗ ತುಮೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆಯಾ? ನೈಸ್ ಗೈಸ್, ನನ್ನ ದಿನ ಇವತ್ತು ಸಾರ್ಥಕ. ಗೈಸ್ ನಂಗೆ ಇನ್ನೊಂದು ಹೊಸ ವಿಷಯ ಇವತ್ತು ಗೊತ್ತಾಯಿತು. ನಮ್ಮ ಅಮ್ಮನ ಕೈಲಿ ಇವತ್ತು ಸುಶಿ ಹೇಳ್ಸೋಣ ಆಯ್ತಾ? ಅಮ್ಮ ಸುಶಿ ಅಂತ ಹೇಳ್ರಿ, ಸುಶಿ ಅಂತ ಹೇಳ್ರಿ. ಸೂಸಿ ಇನ್ನೇನು? ಸೂಸಿ ಸೂಶಿ ಹೇಳ್ಬಿಟ್ರು ಗೈಸ್, ಹೇಳ್ಬಿಟ್ರು. ಆಗ್ಲಿಂದ ಹೇಳ್ಕೊಡ್ತಿದ್ದೆ ನಾನು, ಫೈನಲಿ ಹೇಳ್ಬಿಟ್ರು. ಸೊ ಇವಾಗ ಮೇಲ್ಗಡೆ ಕೋಲ್ಡ್ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಆ್ಯಂಡ್ ಅದಾದ್ಮೇಲೆ ಏನಾದ್ರು ತಿನ್ನಬೇಕು. ಸೊ ಲೆಟ್ಸ್ ಗೋ. ಸೊ ಗೈಸ್ ಇವರಿಬ್ರು ಟೀಮ್ ಅಪ್ ಆಗ್ಬಿಟ್ಟು ಆಯ್ತಾ, ನನಗೆ ದುಡ್ಡು ಜಾಸ್ತಿ ಖರ್ಚು ಮಾಡಬಾರ್ದು ಅಂತ ಇಬ್ರು ಹೇಳ್ತವ್ರೆ. ಕೋಲ್ಡ್ ಕಾಫಿ ಒಂದೇ ಸಾಕು ಅಂತ ಡಿಸೈಡ್ ಮಾಡ್ಬಿಟ್ರು ಲಾಸ್ಟ್ ಮೂಮೆಂಟಲ್ಲಿ. ಅಷ್ಟೊಂದು ಏನೋ ಖರ್ಚು ಮಾಡೋದು ಅಂತೆಲ್ಲ ನನಗೆ ಹೇಳ್ತಾರೆ ಇಬ್ರು ನೋಡಿ. ಇದು ಬಂತು, ಇಬ್ರು ಶೇರ್ ಮಾಡ್ಕೊಂಡು ನಾನು ಅವಳು ಕುಡಿತಿದ್ದೀವಿ. ಅಮ್ಮ ಬೇಡ ಅಂತ ಹೇಳಿದ್ರು, ಸೊ ಇಬ್ಬರೇ ಕುಡಿತಾ ಇದ್ದೀವಿ. ಕಾರಣಾಂತರಗಳಿಂದ ನಾನು ಆಗಲೇ ಹಾಕಿದ ಬಟ್ಟೆನ ಚೇಂಜ್ ಮಾಡಿದೆ. ಸೊ ಹೊಸ ಬಟ್ಟೆ ನಾನು ಅವಳು ತೊಗೊಂಡ್ವಲ್ಲ, ಸೊ ಹಂಗಾಗಿ ಈಗ ಅದೇ ಹಾಕಿರೋದು, ತೋರಿಸ್ತೀನಿ ರೀ. ಇದು ತೊಗೊಂಡಿರೋದು ನಾನು. ರೀಲಾಗಿ ಇನ್ನೂ ಚೆನ್ನಾಗಿದೆ ಗೈಸ್. ಸೊ ಅವಳು ಇವಾಗ ಟೀ ಶರ್ಟ್ ಹುಡುಕ್ತಿದ್ದಾಳೆ ನಂತನೇ ರೆಡಿ ಆಗೋದಕ್ಕೆ. ನನ್ನ ಫ್ರೆಂಡ್ ಬಿಲ್ಲಿಂಗ್ ಮಾಡ್ತಾ ಇದ್ದಾಳೆ. ಸೊ ನನಗೊಂದು ಚೈನ್ ನೋಡಿದೆ, ಏನು ಸಖತ್ತಾಗಿದೆ ಗೊತ್ತಾ. ನನಗೆ ಈ ಥರ ಡಾಲರ್ ತುಂಬ ಇಷ್ಟ. ಸೊ ಇಟ್ಸ್ ನೈಸ್. ಅದಕ್ಕೆ ನಾನು ಅಮ್ಮ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಅಮ್ಮನೂ ನೋಡ್ತವ್ರೆ, ಏನಕ್ಕಿದು ಇದೆಲ್ಲ ನಿಂಗೇನಕ್ಕೆ ಅಂತಾರೆ ಅಮ್ಮ ಯಾವಾಗಲೂ. ಏನಾರೆ ಒಂದು ಎತ್ಕೊಂಡ್ಬಿಟ್ರೆ ಅದೇನಕ್ಕೆ ಸುಮ್ಮನೆ 2 ದಿನ ಮತ್ತು 3ನೇ ದಿನಕ್ಕೆ ಹಾಕಲ್ಲ, ಬಿಸಾಕದೆ. ಅವು ತೊಂದಿರೋದು ಎಷ್ಟೊಂದಿದಾವೆ ಮನೇಲಿ, ನೋಡಿದಾಗೆಲ್ಲ ಹೊಟ್ಟೆ ಉರಿ. ಇವಾಗ ಡಾಮಿನೋಸ್ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದ್ವಿ. ಸೊ ಅವಳು ಫಾರ್ಮ್ ಹೌಸ್ ತೊಗೋತಿದ್ದಾಳೆ. ನಾವು ಆ್ಯಸ್ ಯೂಶ್ವಲ್ ವೆಜ್ ಲೋಡೆಡ್ ನಾನು ಅಮ್ಮ ಶೇರ್ ಮಾಡ್ತೀವಿ. ಬಿಕಾಸ್ ಅಮ್ಮಂಗೆ ಫುಲ್ ಮಾಡೋಕ್ಕಾಗಲ್ಲ, ಅಂದರೆ ಫುಲ್ ತಿನ್ನೋಕ್ಕಾಗಲ್ಲ, ನನಗೂ ಫುಲ್ ತಿನ್ನೋಕ್ಕಾಗಲ್ಲ. ಸೊ ಕೋಲ್ಡ್ ಕಾಫಿ ಬೇರೆ ಕೊಡ್ಬಿಟ್ಟೆ ಹಂಗಾಗಿ. ಸೊ ಗೈಸ್ ಮ್ಯಾಚಿಂಗ್ ಪ್ಯಾಂಟು ನೋಡಿ ಇಬ್ರದೂ. ಸೊ ಅವಳು ಇವಾಗ ಚೇಂಜ್ ಮಾಡಿಕೊಂಡು ಇವಾಗ ಹೋಗೋದು ನಮ್ಮ ಶಾಪಿಗೆ. ಸೊ ಲೆಟ್ಸ್ ಗೋ. ತಿಂತಾ ಇದ್ದೀವಿ. ನಾನು ಅಮ್ಮ ಇದರಲ್ಲೇ ಶೇರು, ಬಿಕಾಸ್ ಅಮ್ಮನೂ ಜಾಸ್ತಿ ತಿನ್ನಲ್ಲ, ನಾನು ಜಾಸ್ತಿ ತಿನ್ನಲ್ಲ. ಸೊ ಅವಳಿಗೊಂದು ಫುಲ್ ತೊಗೊಂಡಿದ್ವಿ. ಅವಳು ಯಾವುದೋ ಲೋಕದಲ್ಲಿ ಕಳೆದೋಗಿದ್ದಾಳೆ. ಇಲ್ಲಿ ನಮ್ಮ ಒಬ್ಬರು ಏನಂತಾರೆ ಭಕ್ತಾದಿಗಳಿದ್ದಾರೆ. ಸೊ ಅವ್ರಿಗೆ ಒಂದು ಏನು ಪ್ರಸಾದ ಸಿಕ್ಕಿದೆ. ತೋರಿಸಿ ನಿಮ್ಮ ಪ್ರಸಾದನ, ತೋರಿಸಿ ನಿಮ್ಮ ಪ್ರಸಾದ ಹಾರ್ದಿಕ ಅದು ಕಾಯಿನಿಕ ಅದು ಪ್ರಸಾದ ಸಿಕ್ಕಿದೆ. ಸೊ ಅವಳು ಫಸ್ಟ್ ಟೈಮ್ ಮೆಟ್ರೋಲ್ ಹೋಗ್ತಾ ಇರೋದಂತೆ. ಸೊ ಹಾಗಾಗಿ ಹೆಂಗೆ ಮಾಡೋದು ಏನು ಅಂತ ಅವಳಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಸೊ ಅಮ್ಮನೂ ಮುಂದೆ ಹೋಗ್ತಾ ಇದ್ದಾರೆ. ಅಮ್ಮಂಗೆ ಇವತ್ತು ಪೂರ ರೀಚಾರ್ಜ್ ಮಾಡಿಸ್ಬಿಟ್ಟೆ ಅವ್ರ ಮೆಟ್ರೋ ಕಾರ್ಡಿಗೆ. ಸೊ ಫುಲ್ ಖುಷ್ ಅವರು. ಸೊ ಇವಾಗ ಹೋಗೋಣ ನಡೀರಿ. ಬೋಲು ಸೊ ಗೈಸ್ ನಮ್ಮಮ್ಮ ಇವಾಗ
ಏನೋ ತನಿಷ ಜೊತೆ ಅಭ್ಯಾಸ ಆಗ್ಬಿಟ್ಟಿದ್ದಾರೆ ಆಯಿತಾ. ಚೂರು ಆಚೆ ಈಚೆ ಆದರೆ ಎಸೆ ಹೋಗ್ಯಾ ಇವು ಹೋಗ್ಯಾ ಗರಮ್ಮೆ ಅಂತೆಲ್ಲ ಹೇಳ್ತಾ ಇರ್ತಾರೆ ನೋಡ್ರಿ ಅವ್ರದ್ದು ಮಜಾ. ಏನು ಗರಂ ಗರ್ಮಿ ಗೈಸ್ ಗರಂ ಲಗ್ ರಹ है ಅಂತ ನಮ್ಮ ಅಮ್ಮಂಗೆ ಗರ್ಮಿ ಲಗ್ ರಹ है ಅಂತ ಹೇಳಕ್ಕೆ क्या बोलते गर्मी गरम लग रहा है मैं भी हिंदी बोल रही हूं गरम लग रहा है ना शके हाँ बहुत हॉट है ना बहुत हॉट है हाँ बहुत ह्यूमिडिटी है बहुत गरम. ಸೊ ಗೈಸ್ ನಮ್ಮ ಹುಡುಗಿ ಕೇಳ್ತಾ ಇದ್ದಾಳೆ ಈ ಕಾಯಿನ್ ಇರುತ್ತಲ್ಲ ಇದು ಒಂದೇ ಸಲ ಯೂಸ್ ಮಾಡೋದು ಹಂಗಾರೆ ಎಲ್ಲ ಹಾಕೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಅಲ್ಲೊಂದು ಉಂಡಿ ಇರುತ್ತೆ ನಾವು ಹಾಕ್ಬೇಕು ಅಂತ ದೇವರುಂಡೆ. ಗೈಸ್ ನಂಗೆ ಸಕ್ಕದ ಮಜಾ ಬರ್ತದೆ ಸಚ್ಚಿ ನಿಜವಾಗ್ಲೂ ಇವ್ರ ಜೊತೆ ಮಾತಾಡಿ ಸಚ್ಚಿಮಿ ಅಂತ ಬರ್ತದೆ ನನ್ನ ಬಾಯಲ್ಲಿ ನಿಜವಾಗ್ಲೂ ಅಂತ ಹೇಳಬಹುದು. ಇಲ್ಲಿ ಸಕ್ಕ ಶಕೆ ಅಲ್ಲ ನಮ್ಮಮ್ಮ ಪೂರಾ ಬೇರ್ತಿದ್ದಾರೆ. ನಮ್ಮಮ್ಮ ಏನು ಬೇಕಾದ್ರೂ ತಡ್ಕೋತಾರೆ ಶಕೆ ತಡ್ಕೊಳ್ಳಲ್ಲ ಗೈಸ್. और बाहर पूरा गर्मी है बहुत. आंटी क्या की पता है? आंटी बोली ऐसे दिखाओ. मैं जब ऐसे दिखाई आंटी ऐसे डाल कॉइन आंटी वो सब करती है वो उससे एक्सपेक्ट कर सकती है सब चीजें. ಹುಡುಗಿ ನೋಡಿ ಭಯಾನಕವಾಗಿ ನಮ್ಮ ಮುಖಕ್ಕೆಲ್ಲ ನೋಡಿ ಅಯ್ಯೋ ಹಿಂಗೆ ಹಾಕೋತಿಲ್ಲ ನಾನು ಹೇಳ್ದಂಗಿಲ್ಲ ಮಾಡಬೇಡ ಅಂತ. ನಂಗೆ ಇದೆಲ್ಲ ತುಂಬ ಡಿಸ್ಟರ್ಬಿಂಗ್ ಅನ್ಸುತ್ತೆ ಗೈಸ್. ಹಿಂಗೆಲ್ಲ ಯಾರು ಮಾಡ್ತಾರೆ. ಇಲ್ಲಿ ನೋಡಿ ಯಶ್ ಗೈಸ್ ಇಲ್ಲಿ ನೋಡಿ ಯಶನು ಸಿಕ್ಬಿಟ್ಲು ನಮಗೆ. ಯಶನು ಸಿಕ್ಕಿದ್ಲು ನೋಡಿ ಇಲ್ಲಿ ಯಶು. ಅವಳು ಕೆಲಸ ಮುಗಿಸ್ಕೊಂಡು ಅವಳು ಮೆಟ್ರೋಲ್ ಬರ್ತಾ ಇದ್ದಾರೆ. ಗೈಸ್ ಅಮ್ಮ ಯಶ ಮುಂದೆ ಹೋಗ್ತವ್ರೆ. ಗೈಸ್ ನಾನು ತನಿಷಾಗೆ ಪ್ರಾಮಿಸ್ ಮಾಡಿದ್ದೆ ನಾನು ಮನೆಗೆ ಬಂದ ತಕ್ಷಣ ನೀನು ಮಾತಾಡ್ಸೋದಿಲ್ಲ ಫಸ್ಟ್ ನೀನು ಕೊಟ್ಟಿರೋ ಸ್ವೀಟ್ ಟ್ರೈ ಮಾಡ್ತೀನಿ ಅಂತ. ಚೆನ್ನಾಗಿದೆ ಟ್ರೈ ಮಾಡಿ ಅಂತ ಹೇಳ್ತಿದ್ಲು. ಸೊ ಅವಾಗಲೇ ನಾನು ಆಲ್ರೆಡಿ ಸ್ವೀಟ್ ತಿಂದಿದ್ದರಿಂದ ಟ್ರೈ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಟ್ರೈ ಮಾಡ್ತಿದ್ದೀನಿ ಗೈಸ್. ನನ್ನ ಎಲ್ಲರೂ ಸೇರಿ ದಪ್ಪ ಮಾಡಿಬಿಡ್ತಾರೆ ನಿಜವಾಗ್ಲೂ. ಹಿಂದಿಂದ ನಮ್ಮ ಅಣ್ಣ ನೋಡಿ ಆಲ್ರೆಡಿ ನಮ್ಮ ಅದಕ್ಕೇನು ಪಿಕ್ ಮಾಡಿಬಿಟ್ಟೆ ನಾನು ಮಾಡ್ತಾನೆ. वो गैस रेडी ಆಯ್ತಾ? खोलो ना भैया बैठे होंगे. ಸೊ ಗೈಸ್ ನೈಟ್ ನನ್ನ ಫ್ರೆಂಡ್ ನಮ್ಮ ಮನೇಲಿ ಉಳ್ಕೊಂಡು ಸೊ ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಲ್ಕೊಂಡ್ವಿ. ನೈಟ್ ಫೈನಲಿ ಮಲ್ಕೊಂಡ್ವಿ ಆ್ಯಂಡ್ ಇವಾಗ ಅಮ್ಮ ಇವತ್ತು ಮನೇಲೇ ಇರ್ತಾರೆ. ಸೊ ನಾನು ಮತ್ತು ತನಿಷಾ ಶಾಪಿಗೆ ಹೋಗ್ತಾ ಇದ್ದೀವಿ. ಸೊ ನೆನ್ನೆ ಇದೆ ಔಟ್ಫಿಟ್ ತೊಗೊಂಡಿದ್ದು. ಸೊ ನಾನು ಸೇಮ್ ಪ್ಯಾಂಟ್ ಹಾಕಿದ್ದೀನಿ, ಬರೀ ಟಿ ಶರ್ಟ್ ಮಾತ್ರ ಚೇಂಜ್ ಮಾಡಿದ್ದೀನಿ. ಇವತ್ತು ಕಂಫರ್ಟಬಲ್ ಆಗಿರೋಣ ಅನ್ನೋ ಒನ್ ಡೇ. ಸೊ ಕ್ಯಾಬ್ ಬುಕ್ ಮಾಡಿದ್ದೀವಿ, ಇವಾಗ ಹೋಗ್ಬೇಕಿಬ್ರು. ಸೊ ಲೆಟ್ಸ್ ಗೋ. ಸೊ ಇವತ್ತು ನಾನು ನನ್ನ ಫ್ರೆಂಡು ಮಂತ್ರಿ ಮಾಲ್ಗೆ ಬಂದಿದ್ದೀವಿ. ಸೊ ಇಲ್ಲೇ ಊಟ ಮಾಡಿದ್ವಿ. ನಾನು ದಾಲ್ ಮಖಾನಿ ಚಾವಲ್ ತಿಂದೆ, ಅವಳು ಚೋಲೆ ಮತ್ತು ಚಾವಲ್ ತಿಂದು. ನನಗೆ ಈ ಹಿಂದಿ ವರ್ಡ್ಸ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಭಾರಿ ಕಷ್ಟ. ನಮ್ಮ ಕನ್ನಡದಲ್ಲಿ ಹೆಂಗೆ ನಾಲ್ಕು ತಿರುಗುತ್ತೆ ಹಂಗೆ ತಿರುಗಲ್ಲ ಬೇರೆ ಲ್ಯಾಂಗ್ವೇಜಲ್ಲಿ. ಸೊ ನಮ್ಮ ಕನ್ನಡನೇ ಎಷ್ಟು ಬೆಟರು. ಸೊ ಇವಾಗ ತುಂಬ ಕ್ರೌಡ್ ಇದೆ ಬಿಕಾಸ್ ಇದು ಸ್ಯಾಟರ್ಡೇ ಇವತ್ತು. ಆ್ಯಂಡ್ ನೆನ್ನೆ ಲೆಗ್ ಡೇ ಮಾಡೋದ್ರಿಂದ ಗೈಸ್ ನನಗೆ ಸಖತ್ತು ಒಂಥರ ಸುಸ್ತಾಗ್ತದೆ. ಯಾವತ್ತೂ ಟೈರ್ಡ್ ಆಗಿರಲಿಲ್ಲ. ಯೂಶ್ವಲಿ ನನ್ನ ಬಾಡಿ ಸಸ್ಟೈನ್ ಮಾಡುತ್ತೆ, ಬಟ್ ಇವಾಗ ಸಕ್ಕ ಸುಸ್ತಾಗ್ತಿದೆ. ನೆನ್ನೆ ಗೊತ್ತಾಗಲಿಲ್ಲ ಮಾಡಬೇಕಾದ್ರೆ ಏನೂ ಅನ್ನಿಸ್ತಿಲ್ಲ, ಬಟ್ ಇವತ್ತು ಒಂಥರ ಫೀಲ್ ಆಗ್ತಾಯಿದೆ. ಸೊ ನೋಡೋಣ, ಸ್ವಲ್ಪ ಶಾಪಲ್ಲಿ ಕೂತ್ಕೋತೀನಿ. ಆ್ಯಂಡ್ ನಾನಿವತ್ತು ನನ್ನ ನೇಲ್ಸ್ನ ಚೇಂಜ್ ಮಾಡಿಸ್ತಿದ್ದೀನಿ. ಸೊ ಹಾಗಾಗಿ ಅದನ್ನು ಕೂಡ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಅವಳದು ಫೀಡ್ದು ನೇಲ್ಸ್ ಮಾಡಿಸ್ಕೊಂಡು ಇವತ್ತು. ಸೊ ಅದನ್ನು ತೋರಿಸ್ತೀನಿ. ವೇಟ್ ನೋಡಿ, ಈ ಥರ ಮಾಡಿಸ್ಕೊಂಡಿದ್ದಾಳೆ. ಸೊ ನೀವು ಬಂದು ಮಾಡಿಸ್ಕೊಳ್ಳಿ ಗೈಸ್. ನೆನ್ನೆ ಅವಳದು ಕೈದು ನೋಡಿರ್ಬೋದು ನೀವು. ಸೊ ಇವಾಗ ನಮ್ಮ ಶಾಪಿಗೆ ಹೋಗೋಣ. ಲೆಟ್ಸ್ ಗೋ. ಅದು ಬಲೂನ್ಸ್ ಇದೆಲ್ಲ. ಸೊ ನಿನ್ನೆ ಇವಳು ನೋಡ್ಬಿಟ್ಟು ಬಲೂನ್ಸ್ ಅಂತಿದ್ಲು. ಸೊ ಇವತ್ತು ಇಸ್ಕೊಳ್ಳೋಣ ಅದನ್ನು. ಸೊ ಅವರು ಖುಷಿಯಾಗಿ ಕೊಡ್ತವ್ರು ಎಲ್ರಿಗೂ, ಬಂದವ್ರಿಗೆಲ್ಲ ನೋಡಿ ಹಂಗೆ ಖುಷಿಯಾಗಿ ಕೊಡಬೇಕು. ಇಷ್ಟು ದಿನದಿಂದ ಈ ಹುಡುಗಿಗೆ ನಾನು ತನಿಷಾ ಅಂತ ಕರೀತಿದ್ದೆ. ಇವತ್ತಿಂದ ಇವಳ ಹೆಸರು ಚಿಕ್ಕ ಹುಡುಗಿ ಅಂತ. ಬಲೂನ್ ನೋಡಿದ ತಕ್ಷಣ ಖುಷಿ ಆಗ್ಬಿಟ್ಲು. ಸೊ ಅವಳಿಗೂ ಇಷ್ಟ ಆಯ್ತಂತೆ ಅದು. ನೆನ್ನೆಯಿಂದ ಚಿಕ್ಕ ಹುಡುಗಿ ಅಂತ ಕರೆಕ್ಟಾಗಿ ಅವಳು ಒಂದೊಂದು ಮಾತ್ರ ಚೆನ್ನಾಗಿ ಪ್ರೊನೌನ್ಸ್ ಮಾಡ್ತಾಳೆ. ಸೊ ಹಾಗಾಗಿ ಅದನ್ನೇ ಇಟ್ಬಿಡೋಣ ಅಲ್ವಾ. ಚಿಕ್ಕ ಹುಡುಗಿ ಬಾಯ್ಲಿ. ಸೊ ಇವತ್ತು ನಮ್ಮ ಶಾಪ್ನ ಕ್ಯಾಶರು ಈ ಚಿಕ್ಕ ಹುಡುಗಿ.
ಸೊ ಅವಳೆ ಇವಾಗ ಯಾರು ಬಂದ್ರು ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡ್ತಾಳೆ, ನಾನು ನೀಲ್ಸ್ ಮಾಡಿಸ್ಕೊಡೋ ತನಕ. ये देखो गाइस, आपकी धनुषी सो गई है. नहीं, मैं ऐसे ही बनाई. कितना हुआ है इतना बस 4 घंटे लिए, इतना ही हुआ है. ಗೈಸ್ ಅದು ಯಾಕೋ ಗೊತ್ತಿಲ್ಲ, ಯಾವಾಗಲೂ ನನಗೆ ಎಷ್ಟು ಟೈಮ್ ಹಿಡಿತೀನೋ ಮಾಡೋಂಗಿಲ್ಲ, ಹುಷಾರಿಲ್ಲಂಗೆ ಆಗ್ತಾ ಇದೆ ನನಗೆ ಪ್ರಾಬ್ಲಿ. ಸೊ ಗೈಸ್ ನನ್ನ ಫ್ರೆಂಡು ಫೈನಲಿ ನನ್ನ ಬಿಟ್ಟು ಹೋಗ್ತಾ ಇದ್ದಾಳೆ ಇವತ್ತು. ಚಿಕ್ಕ ಹುಡುಗಿ ಈಗ ಹೋಗ್ಬೇಕಾದ್ರೆ ಚಿಕ್ಕ ಹುಡುಗಿ ಅಂತಿದ್ದ. ಸೊ ಇವಾಗ ಅವಳನ್ನ ಕಳಿಸೋ ಸಮಯ, ನನಗೆ ಹುಷಾರಿಲ್ದಲ್ಲ ಆದರೂ ಬಂದೆ ಇಲ್ಲಿ ತನಕ. ಸೊ ಇವಾಗ ಇಲ್ಲಿಂದ ಅವಳೇ ಹೋಗ್ತಾಳೆ. ಸಿ ಯು ತನಿಷಾ. ಬಾಯ್ 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 ಬಾಯ್.